ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಬುಧವಾರ ಪ್ರತಿಭಟನೆ. ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಭಕ್ತಾದಿಗಳಿಂದ ಮನವಿ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರದ ವಿಚಾರವಾಗಿ ತಪ್ಪಿತಸ್ಥರು ಯಾರೇ ಆದರೂ ಅವರನ್ನು ಶಿಕ್ಷೆಗೆ ಗುರಿಪಡಿಸುವುದಕ್ಕೆ ನಮ್ಮ ಬೆಂಬಲವೂ ಇದೆ. ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನು ಕೆಲವು ಕಿಡಿಗೇಡಿಗಳು ಮಾಡುತ್ತಿದ್ದಾರೆ. ಇವರನ್ನು ಕೂಡಲೇ ಬಂಧಿಸಬೇಕೆಂದು ಬುಧವಾರ ಮೈಸೂರು ಜಿಲ್ಲೆಯ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಸಾಲಿಗ್ರಾಮದ ಮುಖಂಡರಾದ ಮೆಡಿಕಲ್ ರಾಜಣ್ಣ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಶೇಖರ್, ಮಿರ್ಲೆ ಪ್ರತಿನಿಧಿ ಲೋಕನಾಥ್, ಸಾಲಿಗ್ರಾಮ ಪ್ರೇಮ್ ಕುಮಾರ್ ಜೈನ್, ರಜತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನ್ಯಾಯ ಕೊಡಿಸೋ ಭರದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಕಪ್ಪು ಚುಕ್ಕೆ ಬಳಿಬೇಕು, ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಂತಿರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಹಿನ್ನೆಲೆ ಏನು? ಗಿರೀಶ್ ಮಟ್ಟಣ್ಣನವ್ರ ಹಿನ್ನೆಲೆ ಏನು? ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಕಾಲದಲ್ಲಿ ನಮ್ಮ ಶಕ್ತಿ ಸೌಧ ಆಡಳಿತ ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟವರು. ಒಬ್ಬ ಬಾಂಬ್ ಬಿಡೋ ಕಿಡಿಗೇಡಿಯಿಂದ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡುವಂಥ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಖಂಡಿತ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಅವರಿಬ್ಬರಿಗೂ ಶೀಘ್ರದಲ್ಲೇ ಒಳ್ಳೆ ಬುದ್ಧಿ ಕೊಟ್ಟು ಖಂಡಿತ ಈ ವ್ಯವಸ್ಥೆಯಿಂದ ಹಿಂದೆ ಸರಿದು ಕಾವಂದನ್ನ ಮತ್ತು ಇವನ್ನ ಗೌರವಿಸ್ತಾರೆ. ದೇವರು ಖಂಡಿತ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಯಾವುದೇ ತನಿಖೆನೂ ನಾವು ನಿರಾಕರಿಸ್ತಿಲ್ಲ. ಹಿಂದಿನಿಂದ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು CID ಕೊಟ್ಟು ನಂತರ CBI ಕೊಟ್ಟು ಪ್ರಕರಣ ತನಿಖೆಗೆ ಒಪ್ಪಿಸಿದ್ರು. ಎಲ್ಲ 3 ಹಂತಗಳಲ್ಲೂ ತನಿಖೆ ಮಾಡಿ ಅದರಲ್ಲಿ ಏನೂ ಸಿಗದೇ ಇದ್ದಾಗ ಕ್ಷೇತ್ರನ ಹಾಳು ಮಾಡಬೇಕು, ಕ್ಷೇತ್ರನ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋ ಕಿಡಿಗೇಡಿಗಳದ್ದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇದ್ರ ಹಿಂದೆ ಯಾವುದೋ ಕಮ್ಯುನಿಸ್ಟ್ ಇದ್ದಾರೆ, ನಾವು ಪೇಪರ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರೋ ಪ್ರಕಾರ ಕಮ್ಯುನಿಸ್ಟ್ಸ್ ಇದ್ದಾರೆ, ಇತರೆ ಧರ್ಮದವರಿದ್ದಾರೆ. ಇತರೆ ಧರ್ಮದವರು ಅಂದರೆ ಪರ್ಟಿಕ್ಯುಲರ್ ಆಗಿ ಆ ಸಮೀರ್ ಅನ್ನೋನ್ನ ಬಳಸ್ಕೊಂಡು ಕ್ಷೇತ್ರಕ್ಕೆ ಕಪ್ಪು ಮಸಿಯ ಬಳಿಯ ಪ್ರಯತ್ನ ನಡೀತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಭಕ್ತಾದಿಗಳು ನಾವು ಅದಕ್ಕೆ ಬಿಡೋದಿಲ್ಲ. ಈಗ ನಾವು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿನಲ್ಲೂ ಉಗ್ರವಾದ ಹೋರಾಟ ಮಾಡಿ ಧಾರ್ಮಿಕ ನಂಬಿಕೆಗಳಿಗೆ ಮಸಿ ಬಳಿತಾ ಇರುವವರಿಗೆ ತಕ್ಕ ಬುದ್ಧಿ ಕಲಿಸುವಂಥ ಪ್ರಯತ್ನ ಮಾಡ್ತೀವಿ. ಏನು ಇಡೀ ದೇಶದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕ್ಷೇತ್ರನ ಕೆಲವು ಕಿಡಿಗೇಡಿಗಳು ಸೇರಿಕೊಂಡು ಏನು ಅಪಪ್ರಚಾರ ಮಾಡಿ ಆ ಸೌಜನ್ಯ ಎಂಬತಕ್ಕಂಥ ಒಂದು ಹೆಣ್ಣು ಮಗುವಿನ ಮೇಲೆ ಅದನ್ನೇ ಒಂದು ಹೆಸರಾಗಿ ಇಟ್ಕೊಂಡು ಅಪಪ್ರಚಾರ ಮಾಡಿ ಒಂದು ಇದನ್ನು ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಮತ್ತು ವೀರೇಂದ್ರ ಹೆಗ್ಗಡೆಯವರಾಗಿ ಪರಮ ಪೂಜ್ಯ ಅವ್ರಿಗೂ ಸಹ ಒಂದು ಕೆಟ್ಟ ಹೆಸರನ್ನು ತರೋದಕ್ಕೆ ಒಂದು ಒಳಸಂಚು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಈ ಸಾಲಿಗ್ರಾಮದ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಭಕ್ತಾದಿಗಳು, ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮುಂದೆ ಬರತಕ್ಕಂಥ ಬುಧವಾರ ದಿವಸ ಇಡೀ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ, ನಾವು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನವರು, ಅದರಲ್ಲೂ ನಾನು ಮಿರ್ಲೆ ಪ್ರತಿನಿಧಿಯಾಗಿ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಸೌಜನ್ಯ ಪ್ರಕರಣ ಹಾಗೂ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಏನು ಅಪಪ್ರಚಾರ ಇದೆ, ಅದಕ್ಕೆ ನಾವು ಭಕ್ತಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ವೀರೇಂದ್ರ ಹೆಗ್ಗಡೆಯವರು ಅಂದರೆ ಅವ್ರನ್ನ ದೇವರು ಅಂತ ಹೇಳಿ ನಮ್ಮ ಭಕ್ತಾದಿಗಳು ಪರಿಗಣಿಸಿದ್ದೀವಿ. ಅಂಥವ್ರ ಮೇಲೆ ಇಲ್ಲ ಸಲ್ಲದ ಈ ರೀತಿ ಅಪಪ್ರಚಾರ ಮಾಡೋದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಅದರ ಬಗ್ಗೆನೇ ನಾವು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಇವತ್ತು ಅಪಪ್ರಚಾರ ಒಂದು ಮಾಡ್ತಾವ್ರೆ. ಧರ್ಮಸ್ಥಳ ಅಂದರೆ ಒಂದು ನಂಬಿಕೆಯಾದಂಥ ಒಂದು ನಂಬಿಕೆ ಇಟ್ಕೊಂಡು ಜನ ಹೋಗೋಂಥದ್ದು. ಏನು ಅಪಪ್ರಚಾರ ಮಾಡ್ತಾವ್ರೆ, ಅದ್ರ ವಿರುದ್ಧ ಬುಧವಾರ ಒಂದು ಪ್ರೊಟೆಸ್ಟ್ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾರೆ ಭಕ್ತಾದಿಗಳು. ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಎಲ್ಲಿ ಮಾಡೋಕ್ಕೆ ಹೋಗ್ತಾರೆ, ತಮ್ಮ ಮನೆಯಲ್ಲೇ ಆಗ್ಬೋದು, ತಮ್ಮ ಊರಲ್ಲೇ ಆಗ್ಬೋದು. ಒಳ್ಳೆ ಕೆಲಸ ಮಾಡೋರನ್ನ ಕಾಲೆಳೆಯೋರು ಮತ್ತು ಆಮೇಲೆ ಅಪಪ್ರಚಾರ ಮಾಡೋರು ಇಡೀ ರಾಜ್ಯಾದ್ಯಂತ ದೇಶದಲ್ಲಿ ಜಾಸ್ತಿ. ಅದೇ ರೀತಿ ತಿಮ್ರೋಡಿ ಕೂಡ ಒಬ್ಬರು. ಏಕೆ ಕಾವಂದರು ಮಾಡ್ತಕ್ಕಂಥ ಜನಪರ ಕೆಲಸಗಳನ್ನ ಸಹಿಸೋಕ್ಕಾಗ್ತಾಯಿಲ್ಲ.
ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ನೀಡಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಒಂದು ದೇವಸ್ಥಾನಗಳಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ತಮ್ಮ ಸಂಸ್ಥೆಗಳಿಂದ ಎಷ್ಟೋ ಹಣಕಾಸು ಸಹಾಯ ಮಾಡ್ತಾಯಿದ್ದಾರೆ. ಬಡ ಜನಗಳಿಗೆ ಮಾಸಿಕ ಭತ್ಯೆ ಕೊಡ್ತಾಯಿದ್ದಾರೆ. ಮತ್ತು ಉದ್ಯೋಗಕ್ಕೆ ಬೇಕಾದಂಥ ಸಲಕರಣೆ ಕೊಡ್ತಾಯಿದ್ದಾರೆ. ಈ ಏಳಿಗೆನ ಜನಗಳನ್ನ ಎಲ್ಲಿ ಮುಂತಂದು ಸಮಾಜ ಒಂದು ರೀತಿ ಶಕ್ತಿಯಾಗಿ ನಿಂತ್ಕೊಂತಿರೋ ಅಂತ ಕಂಡು ಶಕ್ತಿನ ಕುಂದಿಸ್ಬೇಕು. ಒಂದು ಈ ಕೆಟ್ಟ ದುಶ್ಚಟಗಳಿಂದ ನಮ್ಮ ಹಿಂದೂ ಸಂಸ್ಕೃತಿ ಹಾಳು ಮಾಡಿ ನಾವು ಜೀತ ಮಾಡಬೇಕು. ಮೊದಲು ಬ್ರಿಟಿಷರು ನಮ್ಮನ್ನ ಯಾವ ಥರ ಗುಲಾಮಗಿರಿ ಮಾಡಿದ್ರೋ ಅದೇ ರೀತಿ ನಮ್ಮ ಸಮಾಜ ತಗೊಂಡು ಹೋಗ್ಬೇಕಂತ ಈ ಕಿಡಿಗಳು ಮಾಡ್ತಾಯಿದ್ರು. ದಯವಿಟ್ಟು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ, ಮುಖ್ಯಮಂತ್ರಿ ಆಗ್ರಹ ಮಾಡ್ತಾಯಿದ್ದೀನಿ. ಯಾವುದೇ ಒಬ್ಬ ಕಿಡಿಗೇಡಿಗಳು ನಿಮ್ಮ ಮೇಲೆ ಆಗ್ಬೋದು ಅಥವಾ ನಿಮ್ಮ ಹೆಗಡೆಗಳ ಮೇಲೆ ಆಗ್ಬೋದು, ಯಾವಂಥ ಒಳ್ಳೊಳ್ಳೆ ವ್ಯಕ್ತಿಗಳ ಮೇಲೆ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಅಂಥವ್ರನ್ನ ತಕ್ಷಣದಿಂದ ಹೊರಕಾಕಿಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಸುಳ್ಳು ಹೇಳೋರು ಜಾಸ್ತಿ ಆಗ್ತಾರೆ. ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ. ನಾವು ದಯಮಾಡಿ ಆಗ್ರಹ ಮಾಡ್ತಾಯಿದ್ದೀನಿ, ಇನ್ಮೇಲೆ ನೀವು ಖುದ್ದಾಗಿ ಯಾರು ಸುಳ್ಳು ಅಪಪ್ರಚಾರ ಮಾಡ್ತಾರೆ ಅಂಥವ್ರನ್ನ ತಕ್ಷಣ ನಿಮ್ಮ ಪೊಲೀಸ್ ಇಲಾಖೆಯವರಿಗೆ ಮಾರ್ಗದರ್ಶನ ನೀಡಿ ಸುಮೋಟೋ ಕೇಸ್ ಪ್ರಕಾರವನ್ನು ಒಳಿಕಾಗ್ತೀವಿ. 800 ವರ್ಷದ ಇತಿಹಾಸ ಇರುವ ಕ್ಷೇತ್ರ ಧರ್ಮಸ್ಥಳವನ್ನು ಏನಾದರೂ ಮಾಡಿ ಅದನ್ನು ಕೆಟ್ಟದ್ದು ತರಬೇಕು ಹಾಗೂ ಆ ಸಂಸ್ಥೆ ನಡೆಸಿದಂಥ ಬಾಂಧವರಿಗೆ ಧರ್ಮಸ್ಥಳದ ಆರೋಪಗಳನ್ನು ಮಾಡಿ ಕೆಟ್ಟದ್ದು ತರಬೇಕು ಅಂತ ಹೇಳಿ ಭಾಳ ಸ್ವತಂತ್ರಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದನ್ನು ನಾವು ಭಾಳ ಖಂಡಿಸ್ತೀವಿ. ಹಾಗೂ ಸೌಜನ್ಯ ಕೇಸ್ನಲ್ಲಿ ಖಂಡಿತ ನ್ಯಾಯ ಸಿಕ್ಕಲೇಬೇಕು. ಅದಕ್ಕೆ SIT ಅವ್ರಿಗೂ ವರದಿ ಹೋಗಿದೆ. CBIನವ್ರಿಗೆ ಹಾಗೂ ಪ್ರತಿಯೊಂದಕ್ಕೂ ಕ್ಷೇತ್ರದ ಕಾವಂದರೆ ಓಪನ್ ಆಗಿ ಹೇಳಿದ್ದಾರೆ, ಯಾವ್ದು ಬೇಕಾದ ತನಿಖೆ ಮಾಡಲಿ, ಅದಕ್ಕೆ ನಮ್ಮ ಈ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತ್ರ ಕಲಿಸಲು ಎಲ್ಲರೂ ನಾವು ಹಿಂದೂಗಳೆಲ್ಲ ಒಂದಾಗಿ ಇದನ್ನು ಒಗ್ಗಟ್ಟ ಮಾಡಿ ಈ ಹಿಂದೂಗಳ ಆರಾಧ್ಯ ದೇವರಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾರೆ.